ಹಾಯ್ ಹಾಲ್ ಎಲ್ಲರೂ ಹೇಗಿದ್ದಾರೆ, ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತಾ ಸಂಕ್ರಾಂತಿ ಹಬ್ಬದ ದಿನದ ವ್ಲಾಗ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಅಮ್ಮ ನಾನು ಬೇಗನೆ ಎದ್ದಿದ್ವಿ, ಹಾಗಾಗಿ ನಾನು ಕಸ ಗುಡಿಸ್ಕೊಟ್ಟಂಗೆ ಅಮ್ಮನೆಲ್ಲ ಒರೆಸ್ಕೊಂಡ್ಬಂದರು. ಸೊ ನಾನು ಫ್ರೆಶ್ ಅಪ್ ಆಗ್ಬಿಟ್ಟು ಬಂದು ಕಡಲೆಕಾಯಿ ಅವರೆಕಾಯಿ ಗೆಣಸನ್ನ ಬೇಯಕ್ಕೆ ಇಟ್ಕೊಂಡೆ. ಆನಂತರ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದೇವ್ರ ಸಾಮಾನು ಎತ್ತಿಟ್ಟೆ. ಅಮ್ಮ ತೊಳ್ಕೊಡ್ತೀನಿ ಅಂದರು. ದೇವ್ರ ಮನೆಯನ್ನೆಲ್ಲ ಒರೆಸ್ಕೊಂಡು ಆನಂತರ ಪೊಂಗಲ್ಗೆ ಇಟ್ಕೊಂಡೆ. ನಂತರ ಬಂದು ಇಲ್ಲಿ ದೇವ್ರ ಫೋಟೋನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ಹೂವು ಮುಡಿಸಿ ಆನಂತರ ಅಮ್ಮ ದೇವ್ರ ಸಾಮಾನು ತೊಳ್ಕೊಟ್ರು. ಸೊ ಅದನ್ನು ರೆಡಿ ಮಾಡೋಷ್ಟೊತ್ತಿಗೆ ಕರೆಕ್ಟಾಗಿ 6 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ನಾಷ್ಟನೂ ರೆಡಿ ಆಗಿತ್ತು. ಆದರೆ 6 ಗಂಟೆ ಸಮವತ್ತು ದೀಪ ಹಚ್ಚಂಗಿಲ್ಲ ಅಂತ ಸ್ವಲ್ಪ ಹೊತ್ತು ಕಾದು ಆನಂತರ ದೇವ್ರ ಪೂಜೆನ ಮಾಡಿಕೊಂಡೆ. ದೇವ್ರ ಪೂಜೆ ಆಗ್ತಿದ್ದಂಗೆ ಮನೇಲಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದರು. ಹಾಗಾಗಿ ಅಮ್ಮ ನಾನು ಆಂಟಿಗಂತ ಅಮ್ಮ 4 ಜನನೂ ಹೋಗಿದ್ವಿ. ಸೊ ಅಲ್ಲೇ ಅಯ್ಯಪ್ಪ ಸ್ವಾಮಿ ಕೂಡ ಇತ್ತು, ಅಲ್ಲಿ ಹೋಗಿ ಪೂಜೆನ ಮಾಡಿಸ್ಕೊಂಡು ನಂತರ ಬಂದ್ವಿ. ಮಧ್ಯಾಹ್ನ ಆಗ್ತಿದ್ದಂಗೆ ಸಾಂಬಾರು ಮಾಡಿಟ್ಟು ನಾನು ನನ್ನ ಹಸ್ಬೆಂಡು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ, ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿದ್ವಿ. ಈ ದಿನದ ಕಂಪ್ಲೀಟ್ ಆಗು ನನ್ನ ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಯಾರು ಚೆಕ್ ಮಾಡಿಲ್ಲ ಅಂದರೆ ಚೆಕ್ ಮಾಡಿ. ಸಂಜೆ ಆಗ್ತಿದ್ದಂಗೆ ಶಾವಿಗೆ ಹೊತ್ಕೊಂಡು ಊಟ ಮಾಡಿ ಈ ದಿನನ ಎಂಡ್ ಮಾಡಿ